ನಿಮ್ಮ ಮನೆಯಲ್ಲಿ ಹಣ ಯಾವಾಗಲೂ ಇರಬೇಕು ಅಂದರೆ ಸ್ತ್ರೀಯರು ಖಂಡಿತವಾಗಿ ಈ 15 ನಿಯಮಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ಮನೆಗೆ ಯಾರಾದರೂ ಸುಮಂಗಲಿಯರು ಬಂದರೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಕಳುಹಿಸಬೇಕು. ರಾತ್ರಿ ಸಮಯ ಮಲಗುವಾಗ ಬಳೆಗಳನ್ನು ಬಿಚ್ಚಿಟ್ಟು ಮಲಗಬಾರದು. ತಾಳಿಯಲ್ಲಿ ದೇವರ ವಿಗ್ರಹಗಳು, ಪ್ರತಿಮೆಗಳು ಇರುವಂತಹ ತಾಳಿ ಬೊಟ್ಟನ್ನು ಹಾಕಿಕೊಳ್ಳಬಾರದು. ತಾಳಿಗೆ ಸೇಫ್ಟಿ ಪಿನ್ ಹಾಕಿಕೊಳ್ಳಬಾರದು. ದೇವರಿಗೆ ಬಳಸಿದ ಅರಿಶಿಣವನ್ನ ಮಂಗಳಸೂತ್ರಕ್ಕೆ ಇಟ್ಟುಕೊಂಡರೆ ಸುಮಂಗಲಿಯಾಗಿ ಇರುತ್ತಾರೆ. ಯಾವಾಗಲೂ ಅಪಶಕುನದ ಮಾತುಗಳನ್ನು ಮಾತಾಡಬಾರದು, ಏಕೆಂದರೆ ತಥಾಸ್ತು ದೇವತೆಗಳು ನಮ್ಮ ಭುಜಗಳ ಮೇಲೆ ಇರುತ್ತಾರಂತೆ. ಊಟ ಮಾಡುವ ಸಮಯದಲ್ಲಿ ಯಾರನ್ನು ಬೈಯಬಾರದು. ಮಂಗಳವಾರ ಮತ್ತು ಶುಕ್ರವಾರ ಉಗುರುಗಳನ್ನು ಕತ್ತರಿಸಬಾರದು. ಕಾಲಿನ ಮೇಲೆ ಕಾಲು ಹಾಕಿ ಅಲುಗಾಡಿಸಬಾರದು. ಊಟ ಮಾಡುವಾಗ ಸೀನು ಬಂದರೆ ಕೈಗಳನ್ನು ತೊಳೆದು ನಂತರ ಊಟ ಮಾಡಬೇಕು. ಬೆಳ್ಳಿ ವಸ್ತುಗಳನ್ನು ಯಾರಿಗೂ ಬಹುಮಾನವಾಗಿ ಕೊಡಬಾರದು. ಮನೆಯ ಬಾಗಿಲಿನಲ್ಲಿ ಚಪ್ಪಲಿಗಳನ್ನು ಬಿಡಬಾರದು. ನಿಮ್ಮ ಸಂಬಳ ಬಂದ ಕೂಡಲೇ ಉಪ್ಪು ಇಲ್ಲವೇ ಅರಿಶಿಣವನ್ನು ಕೊಂಡುಕೊಳ್ಳಬೇಕು. ಆಗ ಮನೆಯಲ್ಲಿ ಹಣ ನಿಲ್ಲುತ್ತದೆ. ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಇಡಬಾರದು. ಬೆಳಿಗ್ಗೆ ಸಮಯ ನಿದ್ದೆಯಿಂದ ಎದ್ದ ಕೂಡಲೇ ಕನ್ನಡಿಯನ್ನು ನೋಡಿಕೊಳ್ಳಬಾರದು. ಹಾಗೇನೆ ತಲೆ ಬಾಚಿಕೊಳ್ಳಬಾರದು. ಸೂರ್ಯಾಸ್ತ ಸಮಯದಲ್ಲಿ ನಿದ್ದೆ ಮಾಡಬಾರದು. ಹಾಗೇನೆ ಆಹಾರವನ್ನು ಸಹ ಸೇವಿಸಬಾರದು, ಏಕೆಂದರೆ ಅದು ಪ್ರದೋಷಕಾಲ ಆಗಿರುತ್ತದೆ. ಹಾಗಾಗಿ ಆ ಸಮಯದಲ್ಲಿ ಪೂಜೆ ಧ್ಯಾನ ಮಾಡುವುದರಿಂದ ಒಳ್ಳೆಯ ಫಲಿತಾಂಶಗಳು ಸಿಗುತ್ತದೆ. ಒಂದೇ ದೇವರಿಗೆ ಸಂಬಂಧಿಸಿದ 2 ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು. ಪೂಜೆ ಮಾಡುವ ವಿಗ್ರಹಗಳ ಮುಂದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಖಂಡಿತವಾಗಿ ನೀರನ್ನು ಇಡಬೇಕು. ದಿನ ಪೂಜೆಯಲ್ಲಿ ದೀಪಾರಾಧನೆ ಮಾಡುವುದಕ್ಕೆ ನೀವು ಬಳಸುವ ಎಣ್ಣೆಯಾದರೂ ಪರವಾಗಿಲ್ಲ, ಆದರೆ ವ್ರತ ಮಾಡುವ ದಿನಗಳಲ್ಲಿ ದೀಪಕ್ಕೆ ಬಳಸುವ ಎಣ್ಣೆಯನ್ನು ಮಾರ್ಕೆಟ್ನಿಂದ ತರಬಾರದು. ಆ ಎಣ್ಣೆಯನ್ನು ಬಳಸಬಾರದು. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಸಾಯಂಕಾಲ 6 ಗಂಟೆಯ ನಂತರ ಉಪ್ಪು ಎಣ್ಣೆಯನ್ನು ಮನೆಗೆ ಕೊಂಡುಕೊಂಡು ತರಬೇಡಿ. ಅದು ಶನಿ ಸ್ಥಾನದಲ್ಲಿ ಇರುತ್ತವೆ. ಇದರಿಂದ ನೀವಾಗಿಯೇ ಕರೆದುಕೊಂಡು ಬಂದಂತೆ ಆಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.